ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಗೆರೆ ಹೋಬಳಿ ಹನುಮಂತನಹಳ್ಳಿ ಗ್ರಾಮದ ಜಯಣ್ಣರವರಿಗೆ ಸೇರಿದ 20 ಕುರಿಗಳು ಸಿಡಿಲು ಬಡಿದು ಮರಣ ಹೊಂದಿವೆ. ಜಯಣ್ಣರವರು ಅಲ್ಪ ಸ್ವಲ್ಪ ಜಮೀನು ಹೊಂದಿದ್ದು, ಇವರ ಮೂಲ ಕಸುಬು ಕುರಿ ಸಾಗಾಣಿಕೆಯಾಗಿ ಇವರು 60 ಕುರಿಗಳನ್ನು ಹೊಂದಿದ್ದು, ಕುರಿ ಮಂದೆಯೊಂದಿಗೆ ಕುರಿಯನ್ನು ಮೇಯಿಸಲು ಹೋಗಿದ್ದ ವೇಳೆ ಮಳೆ, ಗಾಳಿ, ಸಿಡಿಲು ಆರಂಭವಾಗಿದ್ದು, ಮಳೆಯಿಂದ ಬಚಾವಾಗಲು 10, 20, 30ರ ಒಂದೊಂದು ಬ್ಯಾಚ್ನಂತೆ ತಮ್ಮಷ್ಟಕ್ಕೆ ವಿಂಗಡಣೆಯಾಗಿ ಸಮೀಪವೇ ಇದ್ದ ಹುಣಸೆ ಮರಗಳ ಸಾಲಿನ ಕೆಳಗೆ ಅಲ್ಲಲ್ಲಿ ಹೋಗಿ ನಿಂತ ಕಾರಣ 20 ಕುರಿಗಳಿದ್ದ ಗುಂಪಿಗೆ ಸಿಡಿಲು ಬಡಿದ ರಭಸಕ್ಕೆ ಕ್ಷಣಾರ್ಧದಲ್ಲಿ 20 ಕುರಿಗಳು ಮರಣ ಹೊಂದಿ ಲಕ್ಷಾಂತರ ರೂಪಾಯಿಗಳ ನಷ್ಟವಾಗಿವೆ. ಅದೃಷ್ಟಕ್ಕೆ ಅಣತೆ ದೂರದಲ್ಲಿ ನಿಂತಿದ್ದ ಜಯಣ್ಣ ಮತ್ತು ಅವರ ಪತ್ನಿಗೆ ಯಾವುದೇ ಹಾನಿಯಾಗಿರುವುದಿಲ್ಲ. ತಿಮ್ಮನಹಳ್ಳಿಯ ಹಿರಿಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಾಂತೇಶ್ ರವರು ಕುರಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ವರದಿ ನೀಡಿರುತ್ತಾರೆ. ಚಿಕ್ಕನಾಯಕನಹಳ್ಳಿಯ ಸಬ್ ಇನ್ಸ್ಪೆಕ್ಟರ್ ತ್ಯಾಗರಾಜರವರು ಸ್ಥಳ ಪರಿಶೀಲನೆ ನಡೆಸಿ ಘಟನೆಯ ಮಹಜರ್ ಮಾಡಿಸಿರುತ್ತಾರೆ. ಜೊತೆಗೆ ಆರ್ಐ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ವಿವರ ಸಂಗ್ರಹಿಸಿರುತ್ತಾರೆ. ರೀತಿ ಚಿಕ್ಕನಾಯಕನಹಳ್ಳಿ ಟೌನ್ನಲ್ಲಿ ದನದ ಕೊಟ್ಟಿಗೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಟ್ಟು ಭಸ್ಮವಾದ 2 ಹೋರಿಗಳು. ತಾಲೂಕು ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಾಗಭೂಷಣ್ ರವರು ಈ 2 ಪ್ರಕರಣಗಳನ್ನು ತಾಲೂಕು ಆಡಳಿತ ಮತ್ತು ಪಶು ಇಲಾಖೆ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಸಂತ್ರಸ್ತರಿಗೆ ತಕ್ಷಣವೇ ಪರಿಹಾರ ದೊರಕಿಸುವ ಕೆಲಸ ಮಾಡುತ್ತಿದೆ. ತಹಸೀಲ್ದಾರ್ ವಿನಾಯಕ ಸಾಗರ್ ಖುದ್ದಾಗಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ತ್ವರಿತ ಪರಿಹಾರ ಕಲ್ಪಿಸಿಕೊಡುವ ಭರವಸೆ ನೀಡಿದ್ದಾರೆ.